ಫಿಶಿಂಗ್ ನೋಡಿ. ಹಾಯ್ ಗೈಸ್, ಸುನಂದ್ ಫಿಶಿಂಗ್ ಎಲ್ಲರಿಗೂ ಸ್ವಾಗತ. ಗೈಸ್, ಈಗ ನಮ್ಮ ಪೆಲಾಜಿಕ್ ಟ್ರೈಬ್ದು ಪ್ಲಾಪ್ ಪ್ಲಾಪ್ ಅಂತಾರೆ, ಯೆಲ್ಲೋ ಬೀಟಲ್. ಓಕೆ, ಯೆಲ್ಲೋ ಬೀಟಲ್ ಅಂತ ಇದು. ಓಕೆ, ಇದನ್ನು ಕಾಸ್ಟ್ ಮಾಡಿ ನೋಡ್ತೀನಿ ಏನಾದರೂ ಸಿಗುತ್ತಂತ. ಈಗ ಸ್ಪಿನ್ನರ್ ಟ್ರೈ ಮಾಡ್ತೀನಿ. ಆ ಕಡೆ ಹೋಗೋಣ. ಇಲ್ಲ, 2 ಕೆಜಿ ಮೇಲೆ ಮೀನು ನೋಡಿದೆ, ಭಾಳ ಹಾಕಿಲ್ಲ. ಅದು ಆಫ್ಲೋಗಿ ಹೋಗ್ಬೇಕು ಇವಾಗ. ಬನ್ನಿ, ಆ ಕಡೆ ಈ ಕಡೆ ಹೋಗಿ. ಈ ಕಡೆ ದಾರಿ ಇಲ್ಲ, ಅದೇ ಹಂಗೆ ಬೇಕಾದ್ರೆ ಹೋಗೋದು ನೀರಿಗೆ. ಅಲ್ಲಿ ಜಾಗ ಇದೆ. ಗೈಸ್, ಈಗ ಫಿಶಿಂಗ್ ಮಾಡೋಕ್ಕೆ ಬಂದಿದ್ದ ಸ್ಪಾಟಲ್ಲಿ ಒಂದು ಸೀನ್ನ ನೋಡಿಬಿಟ್ಟು ನಾನೇ ಸ್ವಲ್ಪ ಭಯ ಆಯಿತು ನನಗೆ. ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಬೊಂಬೆನ ಇಟ್ಟು ಇದು ಆನಿ ಹೊಡೆದಿದ್ದಾರೆ. ಇಲ್ಲೊಂದು, ಇಲ್ಲಿ 3, ಅಲ್ಲೊಂದಿದೆ. ಇದು ಏನಾದರೂ ತಮಾಷೆಗೆ ಮಾಡಿದಾರಾ ಇಲ್ಲಾಂದರೆ ಸೀರಿಯಸ್ ಆಗಿ ಮಾಡಿದಾರ ಅಂತ ಗೊತ್ತಿಲ್ಲ. ನನಗೆ ನೋಡಿದ ತಕ್ಷಣ ಡರ್ಕ್ ಅಂತ ಆಯಿತು. ಓಕೆ, ಫಿಶಿಂಗ್ ಕಂಟಿನ್ಯೂ ಮಾಡ್ತೀನಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಗಾಯ್ಸ್, ಫುಲ್ಲು ಒಂದು ಕಾಸು ಮಾಡ್ಕೊಂಡು ಬಂದೆ. ರಿವರ್ ಆಗ ಮೀನಂತೂ ಇಲ್ಲ. ಓಕೆ, ಮೀನಿಲ್ಲ. ಓಕೆ, ಏನೇನಿದೆ ಗೊತ್ತಾ? ಬಟ್ಟೆ ಇದೆ, ಬೆಡ್ ಇದೆ, ಆಮೇಲೆ ಮಕ್ಕಳು ಆಟ ಆಡೋ ಬೊಮ್ಮೆ ಇದೆ. ಆ ಬೊಮ್ಮೆಗೆ ಆನಿ ಬೇರೆ ಹೊಡೆದಿದ್ದಾರೆ. ಆಮೇಲೆ ತುಂಬ ಸೀರೆ ಇದೆ, ಬ್ಯಾಗ್ಸ್ ಇದೆ, ಅದೆಲ್ಲ ಇದೆ. ಆದರೆ ಮೀನಿಲ್ಲ. ಓಕೆ, ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ. ಇಷ್ಟೊತ್ತು ಕಾಸು ಮಾಡಿ ಬಿಸಿಲಲ್ಲಿ ಆ ಬಟ್ಟೆ ಎಲ್ಲ ಲೂರ್ಸು ಸ್ಪಿನ್ನರ್ ಏನಾದ್ರು ಸಿಕ್ಕಾಕೊಂಡ್ರೆ ಹೋಗಿ ನೀರಿಗೆ ಹೋಗಿ ಎಲ್ದ್ಬಿಟ್ಟು ತೆಗಿಯೋದು. ನೀರ್ಕೊಳ್ಳಿ ಸಿಗಾಕೊಂಡ್ಬಿಟ್ಟಿದೆ ಅನ್ಸುತ್ತೆ ನಿಮ್ಮ ಬಲೆಗೆ. ಅದು ಸಿಗಾಕೊಂಡ್ಬಿಟ್ಟಿದೆ. ಹೋಗಿ ಬಿಡಿಸು.
ಗೈಸ್ ಅಲ್ಲೊಂದು ಅಕ್ಕಿ ಸಿಕ್ಕಾಕೊಂಡಿದೆ ಗೈಸ್, ಅದಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ. ಇವಾಗ ನಾವು ಹಂಗೆ ಕಾಸು ಮಾಡ್ಕೊಂಡು ಬಂದ್ವಿ. ಸೊ ಸ್ವಲ್ಪ ನೀರಲ್ಲೆಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ಆಗ ಸೆಂಟ್ರಾಗೆ ಒಂದು ಅಕ್ಕಿ ಬಿದ್ದಿದೆ, ಅದನ್ನು ಹೋಗಿ ಇವಾಗ ತಗೊಂಡು ಬರ್ತೀನಿ. ಏನಾಗಿದೆ ಅಂತ ಗೊತ್ತಿಲ್ಲ, ನಿಮಗೆ ಕಾಣ್ಬೋದು. ಓಕೆ, ಬ್ರೋ ಗಾಯ್ಸ್, ಗಾನ ನುಂಗ್ಬಿಟ್ಟಿದೆ ಗಾಯ್ಸ್. ಗಾನಕ್ಕೆ ಇದಾಕಿದ್ದಾರೆ ಅನ್ಕೊಂತೀನಿ, ಫಿಶ್ ಹಾಕಿದಿರೋದು ಇದನ್ನ ಹಿಡಿಯೋಕ್ಕೆ. ಸೊ ನುಂಗ್ಬಿಟ್ಟಿದೆ, ಇವಾಗ ಹೆಂಗೆ ತೆಗಿಯೋದಂತ ಗೊತ್ತಿಲ್ಲ. ಸಕ್ಕದಾಗಿ ಕಚ್ಚಿದೆ ಕೈನ, ಏನು ಪವರ್ ಗೊತ್ತಾ? ಅಯ್ಯೋ ಸಖತ್ ಪವರ್ ಗೈಸ್. ನಮ್ಮ ಪಾರಿವಾಳಗೆ ಅಕ್ಕಿಗೆ ಈ ಥರ ಕಣ್ಣಿದ್ರೆ ಸಕ್ಕದಾಗಿರುತ್ತಾ ಇತ್ತು ನೋಡಿ. ಕಣ್ಣು ನೋಡಿ ಎಷ್ಟು ಹೆಂಗಿದೆ, ಜೂಮಿಂಗ್ ಮಾಡಿ ಬ್ರೋ, ಹಂಗೆ ಕಾಣ್ತಾ ಇದೆಯಾ ಗೈಸ್? ಕಣ್ಣಂತೂ ಸಕ್ಕದಾಗಿರ್ಬೇಕು ಗೈಸ್ ಇದಕ್ಕೆ. ಸೊ ಗೈಸ್, ಈ ಥರ ಕಣ್ಣು ನಮ್ಮ ಅಕ್ಕಿಗಿತ್ತಂದ್ರೆ ಬೇರೆ ಲೆವೆಲ್ ರೇಟು. ಓಕೆ, ಇದನ್ನ ಇವಾಗ ಹೆಂಗೆ ಗಾಣ ತೆಗಿಯೋದಂತ ನೋಡ್ಬೇಕು ಇದನ್ನ. ಓಕೆ ಬನ್ನಿ. ಸಖತ್ತು ಏನ್ ಕಚ್ತಾ ಇದೆ ಗೈಸ್ ಇದು. ಎಲ್ಲಿದೆ ಗಾಣ? ಗೈಸ್, ಗಾಣ ಇಲ್ಲಿದೆ, ಸಿಚ್ಕೊಂಡ್ಬಿಟ್ಟಿದೆ ಗಾಣ. ಕೈ ಅಂತೂ ಹೋಗೋದಿಲ್ಲ ಒಳಗಡೆ. ಟೈಟ್ ಮಾಡಿ.
ಸೊ ಗೈಸ್ ಈಗ ಏನು ಮಾಡ್ತೀನಿ ಅಂದರೆ ಆ ಗಾಣ ಇದೆ ಅಲ್ಲ ಆ ಮುಳ್ಳು ಹಿಂಗೋಗಿ ಕವ್ ಆಗಿರುತ್ತೆ, ಹೋಗಿ ಹೊಟ್ಟೆಯಲ್ಲಿ ಆ ಮೀನು ತಿನ್ನೋವಾಗ ಅದು ಫಿಕ್ಸ್ ಆಗುತ್ತಲ್ಲ ಅಲ್ಲಿ ಹೋಗಿ ಆ ಬ್ರೀದಿಂಗ್ ಇದರಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ಏನು ಮಾಡ್ತೀನಿ ಅಲ್ಲಿಂದ ಕೈಯಿಂದನೇ ಹಂಗೆ ತೆಗೆದು ಆಚೆ ಕಡೆಯಿಂದ ಹೋಲ್ಸ್ ಮಾಡಿ ತೆಗಿಬೇಕು ಗೈಸ್. ಟ್ರೈ ಮಾಡ್ತೀನಿ. ಕೈ ಹೋಗುತ್ತಾ ಬ್ರೋ ಒಳಗಡೆ? ಸಕ್ಕದಾಗಿ ಸುಟ್ಕೊಂಡಿದೆ. ಟೈಟ್ ಮಾಡಿ. ಗಂಟು ಟೈಪ್ ಇಲ್ಲಿ ಇದು ಮುಳ್ಳು. ಎರಡನೇ ಏಟ್ ನನ್ನ ಕೈಗೆ ಸಕ್ಕದಾಗಿ ಕಷ್ಟ ಇದೆ ಗಾಯ. ಎಷ್ಟು ಪವರ್ ಇದೆ ಗೊತ್ತಾ? ಈಗ ಗಾನ ಸಿಕ್ಕಿದೆ. ಈಗ ಗಾನ ಹೋಯ್ತು. ಕರ್ಕೊಂಡು ಹೋಗ್ಬಿಡಿ. ಸ್ವಲ್ಪ ಎಲ್ಲಿರಿ ಬ್ರೋ, ಎಲ್ಲಿರಿ ಜೋರಾಗಿ ಕಾಣ್ತಾ ಇದೆಯಾ? ಸೊ ಗಾಯ್ಸ್ ಅಲ್ಲಿಂದ ಹೋಲ್ಸ್ ಮಾಡಿ ಗಾನನ ತೆಗೆದಿದ್ದೀನಿ ಆಚ ಕಡೆ ನೋಡಿ. ಚಿಕ್ಕದಾಗ ಒಂದು ಹೋಲ್ಸು ಗಾನ ಹೋಲ್ಸೆ ಇಲ್ಲಿ ತೋರಿಸಿದ್ರು ಬರ್ತಾ ಇದೆ ನೋಡಿ, ಇಲ್ಲಿಂದ ಬರ್ತಾ ಇದೆ. ಸೊ ಇಲ್ಲಿ ಹೋಲ್ಸ್ ಗಾನ ಹೋಲ್ಸ್ ಮಾಡಿ ಬರ್ತಾ ಇದೆ ನೋಡಿ. ಬಂತು ಗಾಯ್ಸ್, ತೆಗ್ದಾಯ್ತು ಗಾನ. ಇಲ್ಲಿ ನೋಡಿ ಗಾಯ್ಸ್, ಅದು ಒಂದೇಟ್ ಕಚ್ಚಿದ ತಕ್ಷಣ ಹಿಂಗಾಗಿದೆ ಕೈ. ಹಿಂಗಂತ ಎಷ್ಟು ಪವರ್ ಇದೆ ಗೊತ್ತಾ ಬ್ರೋ? ಚೂಪು ಸರಿಯಾದ ಚೂಪು ಇದೆ ಗಾನ. ಇದು ನಮ್ಗೆ ಲಕ್ಕಿ ಗಾನ. ಇದು ಲಕ್ಕಿ, ನಮ್ಮ ಕೈಯಲ್ಲಿ ಸಿಕ್ಕಿರೋದು ಇದು ಲಕ್ಕಿ. ಓಕೆ ಬಿಡೋಣ ಇದನ್ನ. 2 kg ಬರುತ್ತೆ ಬ್ರೋ. ಬೈ ಅಯ್ಯೋ ಸಖತ್ ಪವರ್ ಇದೆ ಗಾಯ್, ಸಖತ್ ಪವರ್ ಇದೆ. 2 kg ಬರುತ್ತೆ. ಹೆಂಗಿದೆ ನೋಡಿ. ಸೊ ಗೈಸ್ ಮುಳ್ಳು ಸೇಫಾಗಿ ತೆಗೆದಿದ್ದೀನಿ. ಓಕೆ, ಆಗ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಮಿಸ್ಟೇಕ್ ಆಗಿರುತ್ತೆ, ಯಾರು ಬೇಕಂತ ಮಾಡೋದಿಲ್ಲ ಅನ್ಕೊಂತೀನಿ. ಸೊ ಇದನ್ನು ರಿಲೀಸ್ ಮಾಡೋಣ. ನನಗಂತೂ ಕೈ ಎಲ್ಲ ಇದು ಕಚ್ಚಿ ನನಗೆ ಫುಲ್ಲು ರಕ್ತ ಬರ್ತಾ ಇದೆ ಗೈಸ್. ಫುಲ್ಲು ಕೈ ಇಲ್ಲಿ ಅಲ್ಲಿ ಎಲ್ಲ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಮೇಲೆ ಎತ್ತಿ ಬಿಡೋಣ, ಇಲ್ಲಾಂದ್ರೆ ಹಂಗೆ ಬಿಡಲ? ಹಂಗೆ ಬಿಟ್ಟು
ಏನ್ ಬ್ರೋ ಏನು ರನ್ನಿಂಗ್ ರೇಸ್ ಓಡಂಗ್ ತೆಗ್ದ ಓಡಾಯ್ತದು. ನೋಡಿ ಫುಲ್ ಓಪನ್ ಆಗಿದೆ. ಇಲ್ಲಿ ನೋಡಿ ಹೋಲ್ಸ್, ಅದ್ರದ್ದು ಬೀಕ್ ಹೋಲ್ಸ್ ನೋಡಿ ಕಾಣ್ತಾ ಇದೆ ಅಲ್ವಾ? ಅದೆಲ್ಲ ಕಚ್ಬಿಟ್ರೆ ಸಕ್ಕತ್ತಾಗಿ ಕಚ್ಚಿದೆ ಬ್ರೋ. ಹಿಂಗೆ ಇಟ್ಕೊಂಡ್ ಬಿಡ್ತು. ಎಷ್ಟು ಪವರ್ ಆಗಿ ಇಟ್ಕೊಂಡಿದೆ ಅಂತೆ, ಅಷ್ಟು ಪವರ್ ಆಗಿ ಮೂತಿ ಇನ್ನೂ ಎಷ್ಟು ಪೂರು. ಅದಕ್ಕೆ ಈ ಜಿಲೇಬಿ ಎಲ್ಲ ಎಸ್ಕೇಪ್ ಆಗೋಕೆ ಚಾನ್ಸೇ ಇಲ್ಲ. ಇಷ್ಟು ದಿನ ನೋಟಿಸ್ ಮಾಡಿದ್ದೀನಿ. ಓಕೆ ಗೈಸ್, ಫಿಶಿಂಗ್ ಕಂಟಿನ್ಯೂ ಮಾಡ್ತೀನಿ. ಬಿಸಿಲಂತೂ ಸಕ್ಕತ್ತಾಗಿದೆ. ಬಾಡಿ ಕೂಲಿಂಗ್ ಆಯ್ತು. ಓಕೆ, ಕಂಟಿನ್ಯೂ ಮಾಡೋಣ. ಎಷ್ಟು ಸಕ್ಕತ್ತಾಗಿ ಓಪನ್ ಮಾಡಿದೆ ಬ್ರೋ ಇದು. ಬ್ಯಾಗಲ್ಲಿ ವೈರು ತಂಗುಸು. guys, chicken.